ಸುದ್ದಿ ಕೇಳಿಕೊಂಡು ಭಾಳ ಆಶ್ಚರ್ಯ ಆಯಿತು. ಅದನ್ನ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದು ಎಸ್ಕೇಪ್ ಆಗಿ ಹೋಗ್ತಾನಂತಂದ್ರೆ ಇದೇನೋ ಗೌರ್ಮೆಂಟ್ದೇ ಕೈವಾಡದಂತ ಅನಿಸ್ತದ ನನಗೆ. ಯಾಕಂದ್ರೆ ಅಷ್ಟು ಜನರಲ್ಲಿ ಒಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದು ಕೂಗಿದವನಿಗೆ ಅವ್ನಿಗೆ ಅರೆಸ್ಟ್ ಮಾಡಂಗಿಲ್ಲ, ಅವ್ನು ಎಸ್ಕೇಪ್ ಆಗ್ತಾನಂತಂದ್ರೆ ನೀವೇ ಅವನಿಗೆ ಎಸ್ಕೇಪ್ ಮಾಡ್ಲಿಕ್ಕೆ ಚಾನ್ಸ್ ಕೊಟ್ಟಾರ, ಗೌರ್ಮೆಂಟೇ ಚಾನ್ಸ್ ಕೊಟ್ಟದಂತ ನನ್ನ ಒಂದು ಅನಿಸಿಕೆ ಅದ. ಇದು ಇಮಿಡಿಯೇಟ್ಲಿ ಅವ್ನಿಗೆ ಅರೆಸ್ಟ್ ಮಾಡಬೇಕು. ಆದಷ್ಟು ಮಟ್ಟಿಗೆ ನನ್ನ ವಿಚಾರ ಪ್ರಕಾರದಾಗ ಸಿದ್ದರಾಮಯ್ಯ ಇದಕ್ಕೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ರಿಸೈನ್ ಕೊಡ್ಬೇಕು ಒಂದು ಇದರಿಂದ. ಯಾಕಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರೆ ನನಗೆ ಭಾಳಷ್ಟು ಆಶ್ಚರ್ಯ ಆಕೈತಿ. ಅದಕ್ಕೆ ಇದ್ಬಿಟ್ಟು ಮತ್ತೆ ಇದಕ್ಕೆ ಜಾಸ್ತಿ ಏನು ಇಲ್ಲ. ದಯವಿಟ್ಟು ನಾನು ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ, ದಯವಿಟ್ಟು ರಿಸೈನ್ ಮಾಡಿ ನೀವು ಪಾಲಿಟಿಕ್ಸನ್ನು ಏನಂತಾರೆ ಅದಕ್ಕೆ ರಿಟೈರ್ ಆಗ್ಬೇಕಂತ ನನ್ನ ಇದಾದ. ಆಮೇಲೆ ಯಾರು ಸಪೋರ್ಟಿಗೆ ಬಂದನ ಅದೊಂದು ರಾಜ್ಯಸಭಾ ಮೆಂಬರ್ಶಿಪ್ ಕಟ್ ಮಾಡ್ಬೇಕು. ಅದೇ ಹೇಳ್ತಾ ಇದ್ದೀನಲ್ಲ, ಏನಿಲ್ಲ ಇವ್ರಿಗೆ ಇಷ್ಟು ನಾಚಿಗೇಡಿಗಳು ಆಗ್ಯಾರ. ತಾವು ಗೆದ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಇಂಥವು ಕ್ರಿಯೇಟ್ ಮಾಡ್ಬೇಕಂತಾರೆ. ಕ್ರಿಯೇಟ್ ಮಾಡಿದ್ರೂ ಆಗಂಗಿಲ್ಲ. ಇದು ನಿಜವಾಗಿ ಹೇಳ್ಬೇಕಾದ್ರೆ ಒಂದು ನಾಚಿಗೇಡಿ ವಿಷಯ. ಬರೀ FIR ಆದ್ರೆ ಏನಾಗಲ್ಲ, ಅವನು ಅರೆಸ್ಟ್ ಆಗ್ಬೇಕಲ್ಲ, ಅರೆಸ್ಟ್ ಆಗ್ಬೇಕು, ಇನ್ಕ್ವೈರಿ ಆಗ್ಬೇಕು. ಆಮೇಲೆ ಯಾರ ಪರವಾಗಿ ಅಲ್ಲಿ ಬಂದಿದ್ದಾನ ಅವ್ರಿಗೂ ಇನ್ಕ್ವೈರಿ ಆಗ್ಬೇಕು. ನನ್ನ ವಿಚಾರದಾಗ ತನಿಖೆ ಮಾಡಬೇಕು. ನನ್ನ ವಿಚಾರದಾಗ ಆ ಕ್ಯಾಂಡಿಡೇಟ್ನ ತನಿಖೆ ಮಾಡ್ಬೇಕು ಅಂತೇಳಿ ನನ್ನದು ಇಷ್ಟೇ ಅದು. ಸುದ್ದಿ ಕೇಳಿಕೊಂಡು ಭಾಳ ಆಶ್ಚರ್ಯ ಆಯಿತು. ಅದನ್ನ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದು ಎಸ್ಕೇಪ್ ಆಗಿ ಹೋಗ್ತಾನಂತಂದ್ರೆ ಇದೇನೋ ಗೌರ್ಮೆಂಟ್ದೇ ಕೈವಾಡದಂತ ಅನಿಸ್ತದ ನನಗೆ. ಯಾಕಂದ್ರೆ ಅಷ್ಟು ಜನರಲ್ಲಿ ಒಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದು ಕೂಗಿದವನಿಗೆ ಅವ್ನಿಗೆ ಅರೆಸ್ಟ್ ಮಾಡಂಗಿಲ್ಲ, ಅವ್ನು ಎಸ್ಕೇಪ್ ಆಗ್ತಾನಂತಂದ್ರೆ ನೀವೇ ಅವನಿಗೆ ಎಸ್ಕೇಪ್ ಮಾಡ್ಲಿಕ್ಕೆ ಚಾನ್ಸ್ ಕೊಟ್ಟಾರ, ಗೌರ್ಮೆಂಟೇ ಚಾನ್ಸ್ ಕೊಟ್ಟದಂತ ನನ್ನ ಒಂದು ಅನಿಸಿಕೆ ಅದ. ಇದು ಇಮಿಡಿಯೇಟ್ಲಿ ಅವ್ನಿಗೆ ಅರೆಸ್ಟ್ ಮಾಡಬೇಕು. ಆದಷ್ಟು ಮಟ್ಟಿಗೆ ನನ್ನ ವಿಚಾರ ಪ್ರಕಾರದಾಗ ಸಿದ್ದರಾಮಯ್ಯ ಇದಕ್ಕೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ರಿಸೈನ್ ಕೊಡ್ಬೇಕು ಒಂದು ಇದರಿಂದ. ಯಾಕಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದ್ರೆ ನನಗೆ ಭಾಳಷ್ಟು ಆಶ್ಚರ್ಯ ಆಕೈತಿ. ಅದಕ್ಕೆ ಇದ್ಬಿಟ್ಟು ಮತ್ತೆ ಇದಕ್ಕೆ ಜಾಸ್ತಿ ಏನು ಇಲ್ಲ. ದಯವಿಟ್ಟು ನಾನು ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ, ದಯವಿಟ್ಟು ರಿಸೈನ್ ಮಾಡಿ ನೀವು ಪಾಲಿಟಿಕ್ಸನ್ನು ಏನಂತಾರೆ ಅದಕ್ಕೆ ರಿಟೈರ್ ಆಗ್ಬೇಕಂತ ನನ್ನ ಇದಾದ. ಆಮೇಲೆ ಯಾರು ಸಪೋರ್ಟಿಗೆ ಬಂದನ ಅದೊಂದು ರಾಜ್ಯಸಭಾ ಮೆಂಬರ್ಶಿಪ್ ಕಟ್ ಮಾಡ್ಬೇಕು. ಅದೇ ಹೇಳ್ತಾ ಇದ್ದೀನಲ್ಲ, ಏನಿಲ್ಲ ಇವ್ರಿಗೆ ಇಷ್ಟು ನಾಚಿಗೇಡಿಗಳು ಆಗ್ಯಾರ. ತಾವು ಗೆದ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಇಂಥವು ಕ್ರಿಯೇಟ್ ಮಾಡ್ಬೇಕಂತಾರೆ. ಕ್ರಿಯೇಟ್ ಮಾಡಿದ್ರೂ ಆಗಂಗಿಲ್ಲ. ಇದು ನಿಜವಾಗಿ ಹೇಳ್ಬೇಕಾದ್ರೆ ಒಂದು ನಾಚಿಗೇಡಿ ವಿಷಯ. ಬರೀ FIR ಆದ್ರೆ ಏನಾಗಲ್ಲ, ಅವನು ಅರೆಸ್ಟ್ ಆಗ್ಬೇಕಲ್ಲ, ಅರೆಸ್ಟ್ ಆಗ್ಬೇಕು, ಇನ್ಕ್ವೈರಿ ಆಗ್ಬೇಕು. ಆಮೇಲೆ ಯಾರ ಪರವಾಗಿ ಅಲ್ಲಿ ಬಂದಿದ್ದಾನ ಅವ್ರಿಗೂ ಇನ್ಕ್ವೈರಿ ಆಗ್ಬೇಕು. ನನ್ನ ವಿಚಾರದಾಗ ತನಿಖೆ ಮಾಡಬೇಕು. ನನ್ನ ವಿಚಾರದಾಗ ಆ ಕ್ಯಾಂಡಿಡೇಟ್ನ ತನಿಖೆ ಮಾಡ್ಬೇಕು ಅಂತೇಳಿ ನನ್ನದು ಇಷ್ಟೇ ಅದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.